ಇವತ್ತೊಂದು ನಾವು ಸ್ಪೆಷಲ್ ರೆಸಿಪಿ ಹೇಳಿಕೊಡ್ತಾ ಇದ್ದೇವೆ. ಅದೇ ಬಿಸಾಡಿದ್ದು ಅದೃಷ್ಟಕ್ಕಾದದ್ದಂತ. ಮಾಡಲ್ಲ ನೋಡು, ಹೀಗೆ ಇದರಲ್ಲಿ ಅಲಸಂಡೆ ಬೀಜ ಸರಿ ಬೆಂದಿದೆ ಅಮ್ಮ, ಬಿಸಿ ಉಂಟು. ಸರಿ ಕುದಿ ಬರ್ತಾ ಉಂಟು. ಬಲ್ಲನೇ ಇಲ್ಲ ಅದಕ್ಕೆ. ಇದು ಎಂತ ಕೈ ಅಲ್ಲ, ಬಳ್ಳಿಯಲ್ಲಿ ಇದು ಕೈ. ಹೆಲೋ ಗಾಯ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ನಾವು ಸ್ಪೆಷಲ್ ರೆಸಿಪಿ ಹೇಳಿಕೊಡ್ತಾ ಇದ್ದೇವೆ. ನೀವೆಲ್ಲ ಈ ಚೀನಿಕಾಯಿ ಸಾಂಬಾರು ಪದಾರ್ಥ ಮಾಡಿರ್ಬೋದು, ಆದರೆ ಅದರ ಬಳ್ಳಿಯ ಪದಾರ್ಥ ಮಾಡಿದ್ದೀರಾ ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾವು ಚೀನಿಕಾಯಿ ಬೀಳು ಪದಾರ್ಥ ಹೇಗೆ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇವೆ. ಇದ್ದೀರಮ್ಮ? ಒಂದು ಅಡಿಕೆ ಮರದ ಅಡಿಯಲ್ಲಿ ಒಂದು ಬಾಳೆ ಗಿಡ ಇದೆ, ಸಣ್ಣದು. ಬಾಳೆ ಗಿಡ ಬನ್ನಿ ಬನ್ನಿ, ಇದು ಚೀನಿಕಾಯ್ದು ಬೀಳು ತೆಗೆಯುವ. ನಮ್ಮ ಅಸಿಸ್ಟೆಂಟ್ ರೆಡಿ. ಹೋಗುವ. ನೋಡಿ ಗಾಯ್ಸ್, ಚೀನಿಕಾಯಿ ಬೀಳಿದು. ಇದರಲ್ಲಿ ಚೀನಿಕಾಯಿ ಒಂದು 2 ಆಯಿತು. ಚೀನಿಕಾಯಿ ಆಗುದಿಲ್ಲ, ಅದಕ್ಕೆ ಬೀಳನ್ನೇ ತೆಗೆದು ಸ್ವಲ್ಪ ಪದಾರ್ಥ ಮಾಡುವ ಅಂತ ಹೇಳಿ. ಚೀನಿಕಾಯಿಯಿಂದ ಬೀಳಿನ ಪದಾರ್ಥ ಒಳ್ಳೆಯದಾಗ್ತದೆ. ನೋಡಿ, ಎಳಾತು ಬೀಳು. ಇದನ್ನೊಂದು 4 ಬೀಳಿದ್ರೆ ಏನಾದರೂ ಅಲಸಂಡೆ ಬೀಜ, ವಾರವ, ಹುರುಳಿ ಎಲ್ಲ ಹಾಕಿ ಒಂದು ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಈಗ ಹೇಳ್ಕೊ. ಚೀನಿಕಾಯಿ ಆಗ್ಲಿಲ್ಲದಿದ್ರೆ ಟೆನ್ಷನ್ ಮಾಡ್ಬೇಕಂತಿಲ್ಲ. ಹೌದು, ಚೀನಿಕಾಯಿದ್ದು ಅಷ್ಟು ಪದಾರ್ಥ ರುಚಿ ಆಗುದಿಲ್ಲ, ಇದಾದ್ರೆ ಒಳ್ಳೆದಾಗ್ತದೆ. ಎಳಾತಾಗಬೇಕು, ಬೆಳೆದು ತೆಗಿಬಾರ್ದು. ನೋಡಿ, ಇದ್ರ ಹೂವಿದ್ದು ಪೋಡಿ ಮಾಡ್ತಾರಲ್ಲ, ಹೂವಿದ್ದು ಪೋಡಿ ಮಾಡಿ ಆಗ್ತದೆ. ಅದು ಸಹ ಹಾಕಿದ್ದೇವೆ ವಿಡಿಯೋ, ಒಮ್ಮೆ ನೋಡಿ, ಒಳ್ಳೆದಾಗ್ತದೆ ಪೋಡಿ. ಗಾಂಧಾರಿ ಮೆಣಸು, ಇದು ನೋಡಿ ತಿಮ್ಮರೆ, ದೊಡ್ಡ ಎಲೆಯ ತಿಮ್ಮರೆ. ಕಷಿ ತಿಮ್ಮರೆ ಅಲ್ಲ, ಚಟ್ನಿ ಮಾಡ್ಲಿಕ್ಕೆ ಒಳ್ಳೆ. ಇದು ಕಷಿ ತಿಮ್ಮರೆ ಅಲ್ಲ? ಹೌದು, ಕಷಿದ್ದು. ಹೋಗುವ. ಓಕೆ ಗಾಯ್ಸ್, ಈಗ ಚೀನಿಕಾಯಿ ಬೆಳ್ಳಿಯ ಪದಾರ್ಥ ಮಾಡುವ. ಅದಕ್ಕಿಂತ ಮುಂಚೆ ಅದನ್ನೆಲ್ಲ ಕಟ್ ಮಾಡಬೇಕಲ್ಲ, ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡುವ ವಿಡಿಯೋ. ಸಿಕ್ಕಿತಾ ಇನ್ನೊಂದು? ಕೊಡಿ, ಹೋಗುವ. ತುಂಡು ಮಾಡಬೇಕು ಫಸ್ಟಿಗೆ. ಅಂತ ಅದರಲ್ಲಿ ಒಂದು ಮಕ್ಕಿದಾಗೆ ಉಂಟು ನೋಡು, ಹೀಗೆ ಅದು ರೋಮದಾಗೆ ಉಂಟು ಅದರಲ್ಲಿ. ಅದನ್ನೆಲ್ಲ ತೆಗಿಲಿಕ್ಕೆ ಉಂಟು ಸ್ವಲ್ಪ ನೋಡು. ಇದರಲ್ಲಿ ಉಂಟು, ಈಗ ರೋಮದಾಗೆ ಉಂಟು. ಇದನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಬೇಕು. ಆಮೇಲೆ ತೊಳೆದು ತುಂಡು ಮಾಡಿ ತೊಳೆಯುವುದು. ಆಯಿತು. ಆಗ ಅಲ್ಲಿ ತೋರಿಸಿದ್ದು ಕಷಿ ತಿಮ್ಮರೆ ಅಲ್ಲ, ಇದು ಊರಿದ್ದು ತಿಮ್ಮರೆ. ಎಷ್ಟಾಗಿದೆ ನೋಡಿ. ಇದೆಲ್ಲ ನೆಟ್ಟದಲ್ಲ, ಅದರಷ್ಟಕ್ಕೆ ಆದದ್ದು. ಅದೇ ಬಿಸಾಡಿದ್ದು ಅದೃಷ್ಟಕ್ಕೆ ಆದದ್ದಂತ. ಹಾಗೆ ಕತೆ, ನಂಗೆ ಗೊತ್ತಿರ್ಲಿಲ್ಲ. ನಂಗೆ ಗೊತ್ತಿಲ್ಲ. ಮುತ್ತು ಮಲ್ಲಿಗೆ, ಹಬ್ಬಲ್ಲಿಗೆ, ನೋಡಿ ಫ್ರೆಂಡ್ಸ್, ಈಗ ಚೀನಿಕಾಯಿ ಬಳ್ಳಿಯನ್ನು ಸಣ್ಣಗೆ ಕಟ್ ಮಾಡುವ.
ಕಟ್ ಮಾಡ್ದಲ್ಲ ನೋಡು, ಹೀಗೆ ಇದರದ್ದು ಇದು ಹೀಗೆ ತೆಗಿಬೇಕು, ನರಕೆ ಅಂತ ಹೇಳಿ ಹೀಗೆ ಹೋಗ್ತದೆ. ಅದರ ಒಂಥರ ಮಕ್ಕಿನಾಗಿ ಉಂಟು, ಅದು ಹೋಗ್ತದೆ. ಆಮೇಲೆ ಹೀಗೆ ತುಂಡು ಮಾಡಿ ಹಾಕೋದು. ಬಸಳೆ ಬೀಳಿನಾಗಿ ಒಳ್ಳೆಯದಾಗ್ತದೆ, ರುಚಿ ಆಗ್ತದೆ. ಅದರ ಕೈ ಮತ್ತು ಒಳ್ಳೆಯದಾಗ್ತದೆ. ಇದು ಸಿಹಿ ಕುಂಬಳಕಾಯಿ ಬೀಳಲ್ಲ ನೀವು? ಸಿಹಿ ಅಲ್ಲ, ಕುಂಬಳಕಾಯಿ ಬೀಳ ಆಗುದಿಲ್ವಾ ಅಂತ ಕಾಣ್ತಿಲ್ಲ. ನಾನು ಮಾಡಲಿಲ್ಲ ಇಷ್ಟರವರೆಗೆ. ಅತ್ತೆ ಮಾಡ್ತಿದ್ರಂತೆ, ನನಗೆ ಗೊತ್ತಿಲ್ಲ, ನಾನು ಮಾಡಲಿಲ್ಲ. ಸೋರೆಕಾಯಿ ಬೀಳಿದಾದ್ರೆ ಆಗ್ತದೆ. ಯಾವುದು ಅದು ಎಲ್ಲದ್ರಿಂದ ಟೇಸ್ಟ್ ಮಾತ್ರ ಚೀನಿಕಾಯಿ ಬೀಳಿದು ಮಾತ್ರ ಅಲ್ಲ, ಯಾವುದು ಬಿಸಾಡ್ಲಿಕ್ಕಿಲ್ಲ. ಇಲ್ಲ, ಚೀನಿಕಾಯಿ ಆಗದಿದ್ರೆ ಅದರ ಬಳ್ಳಿ ತೆಗೆಯುವುದು, ಪದಾರ್ಥ ಮಾಡುದು, ಮತ್ತೆ ಹೂ ತೆಗೆಯುವುದು, ಪೋಡಿ ಮಾಡುದು. ಚೀನಿಕಾಯಿ ಆದ್ರೆ ಚೀನಿಕಾಯ್ದು ಮಾಡುದು ಸಾಂಬಾರು. ಅಂತೂ ಚೀನಿಕಾಯಿ ಗಿಡ ಆದ್ರೆ ಬಿಸಾಡ್ಲಿಕ್ಕೆ ಆಗುದಿಲ್ಲ. ಇದ್ರದ್ದು ಪಲ್ಯ ಮಾಡ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ಇದ್ರದ್ದು ಬೀಳಿದ್ದು ಆಗುದಿಲ್ಲ ಪಲ್ಯ ಮಾಡಲಿಕ್ಕೆ. ಇದ್ರದ್ದು ಎಳಾತು ಸೊಪ್ಪು, ಈ ಹರಿವೆ ಸೊಪ್ಪಿಗೆಲ್ಲ ಹಾಕಿ ಪಲ್ಯ ಮಾಡಲಿಕ್ಕೆ ಆಗ್ತದೆ. ಬೆಡ್ಡೆ ಎಲ್ಲ ಏನು ಮಾಡಲಿಕ್ಕೆ ಆಗುದಿಲ್ಲ. ಚೀನಿಕಾಯಿದ್ದು ಪಲ್ಯ ಹೇಗೆ ಮಾಡುದು ಮತ್ತೆ ದೇವಸ್ಥಾನದ ಶೈಲಿಯಲ್ಲಿ ಸಾಂಬಾರು ಹೇಗೆ ಮಾಡುದು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ಒಳ್ಳೆದಾಗ್ತದೆ ಚೀನಿಕಾಯಿ ದೇವಸ್ಥಾನದ ಸಾಂಬಾರಿಗೆ ತುಂಬಾ ಇಷ್ಟ. ಒಳ್ಳೆದಾಗ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. ಮೊದಲು ಒಮ್ಮೆ ಟ್ರೈ ಮಾಡಿದ್ರೆ ಅಮ್ಮ, ಅದು ಒಳ್ಳೇದಾಗಲಿಲ್ಲ, ಆಯ್ತು. ಆಮೇಲೆ ಒಂದು ಟ್ರಿಕ್ ಗೊತ್ತಾಯ್ತು, ಅದರ ನಂತರ ಸಾಂಬಾರು ಪಾಸ್ ಆಯ್ತು. ಒಮ್ಮೆ ಮಾಡಿದರೆ ಸರಿ ಆಗೋದಿಲ್ಲ, 1-2-3 ಸರ್ತಿ ಮಾಡಿದರೆ ಗೊತ್ತಾಗ್ತದೆ ಹೇಗೆ ಮಾಡಿದರೆ ಹೇಗೆ ಆಗ್ತದೆ ಅಂತೇಳಿ. ಒಂದು ಟೇಸ್ಟ್ ಬರ್ತದೆ. ನೋಡಿ, ಇಷ್ಟ ಆಯಿತು ನಮಗೆ ಸಾಕು. 2-3 ಜನರಿಗೆ ಸಾಂಬಾರು ಮಾಡಲಿಕ್ಕೆ ಸಾಕಾಗ್ತದೆ. ಇನ್ನು ಇದನ್ನು ತೊಳೆಯುವುದಲ್ಲ? ಅದನ್ನು ತೊಳೆಯುವುದು, ಮತ್ತು ಅಲಸಂಡೆ ಬೀಜ ಮತ್ತು ಅದನ್ನು ಹಾಕಿ ಒಟ್ಟಿಗೆ ಇಡುದು ಒಲೆಯಲ್ಲಿ. ಕುಕ್ಕರಲ್ಲಿ ಇಟ್ಟರೆ ಒಂದು 4 ಬಿಗಿಲಾದರೆ ಚಂದ ಬೇಯ್ತದೆ, 2 ಬಗೆ ಒಟ್ಟಿಗೆ. ಫಸ್ಟಿಗೆ ಚೀನಿಕಾಯಿ ಬೀಳ ಹಾಕುವ. ಸ್ವಲ್ಪ ಉಪ್ಪು ಕೊಡಿ, ಡಬ್ಬಿ ಕೊಡಿ ಉಪ್ಪಿದ್ದು. ಉಪ್ಪು ಹಾಕದಿದ್ದರೆ ಅದು ಎಳ್ಕೊಳ್ಳೋದಿಲ್ಲ ಮತ್ತೆ ಹಾಕಿದರೆ. ಅದಕ್ಕೆ ಬೇಯಲಿಕ್ಕೆ ಇಡುವಾಗಲೂ ಉಪ್ಪು ಹಾಕಿದರೆ ಚೆಂದ ಉಪ್ಪು ಎಳ್ಕೊಳ್ತದೆ. ಸ್ವಲ್ಪ ನೀರು ಹಾಕುವ, ಬೇಯುವಷ್ಟು, ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕುವ. ಮತ್ತು ಅಲಸಂಡೆ ಬೀಜ ಅದರ ಒಟ್ಟಿಗೆ ಹಾಕಿದರೆ ಅದು ಬೇಯಲಿಕ್ಕಿಲ್ಲ, ಉಪ್ಪು ಹಾಕಿದ ಕಾರಣ. ಅದೊಂದು ಬೇರೆ ಪಾತ್ರೆಯಲ್ಲಿ ಹಾಕಿರ್ತೇವೆ. ಇದು ಸಣ್ಣ ಕುಕ್ಕರ್ ಅಲ್ಲ, ದೊಡ್ಡ ಪಾತ್ರೆ ಅದರೊಳಗೆ ಇಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಸಣ್ಣ ಪಾಟೆಯಲ್ಲಿ ಇಡುವ. ನೋಡಿ, ಅಲಸಂಡೆ ಬೀಜ, ಕೆಂಪು ಅಲಸಂಡೆ ಬೀಜ, ಇದು ಒಳ್ಳೆಯದಾಗ್ತದೆ, ಇದಕ್ಕೆ ಮ್ಯಾಚ್ ಆಗ್ತದೆ. ನೋಡುವಾಗ ಹುರುಳಿ ಹಾಗೆ ಉಂಟು. ಎಷ್ಟು ಹಾಕಿದ್ರಿ? ಅದು 1 ಮುಷ್ಟಿ ಹಾಕಿದೆ. ಅದಕ್ಕೆ ಬೇಕಾಗುವಷ್ಟು ನೀರು ಬೇಯಲಿಕ್ಕೆ ಸಾಕು. ಇದರ ಮೇಲೆ ಇಡ್ತೇನೆ. ಇನ್ನು ಮುಚ್ಚಳ ಹಾಕಿ 4 ವಿಜಲ್ ಮಾಡಿದರೆ ಆಯಿತು. 4 ವಿಜಿಲ್ ಮಾಡಿ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಡಬೇಕು, ಇಲ್ಲದಿದ್ದರೆ ಅಲಸಂಡೆ ಬೀಜ ಬೇಯುವುದಿಲ್ಲ. ಬೀಳು ಜಾಸ್ತಿ ಬೆಂದರೆ ತೊಂದರೆ ಇಲ್ಲ, ಅದು ಒಳ್ಳೆಯದಾಗ್ತದೆ. ಅಲಸಂಡೆ ಬೀಜ ಬೇಯಬೇಕಾದ್ರೆ 4 ವಿಜಲ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸಣ್ಣ ಬೆಂಕಿಯಲ್ಲಿ ಇಡಬೇಕು. ಆಮೇಲೆ ಬೆಂಕಿ ಹಾಕಿ ಒಂದು 10 ನಿಮಿಷ 10 ನಿಮಿಷ ಬೇಡ, ಒಂದು 5 ನಿಮಿಷ ಇಟ್ಟರೆ ಸಾಕು. ಅದು ಒಳ್ಳೆ ಬೇಯ್ತದೆ. ಇಲ್ಲದಿದ್ದರೆ ಬಿಸಿಲು ಕೊಟ್ಟರಷ್ಟು ಬೇಗ ಬೇಯುವುದಿಲ್ಲ. ಇದು ಬೇಯಲಿ, ನಾವು ಮಸಾಲೆಗೆ ರೆಡಿ ಮಾಡುವ. ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ, ಒಂದು 2-3 ಬೀಜ ಬೆಳ್ಳುಳ್ಳಿ, ಮತ್ತು 1 ಚಮಚದಷ್ಟು ಹುರಿದ ಕೊತ್ತಂಬರಿ ಬೀಜ, ಮತ್ತು ಹುರಿದ ಮೆಣಸು, ಒಂದು 6 ಮೆಣಸು ಉಂಟು, ಮತ್ತು ಸ್ವಲ್ಪ ಹುಳಿ, ಮತ್ತು ಪರಿಮಳಕ್ಕೆ ಸ್ವಲ್ಪ ಇಂಗು ಹಾಕುವ. ಇಂಗು ಪೌಡರ್ ಒಂಚೂರು ಹಾಕುವ. ಒಂದು ಚಿಟಿಕೆ ಅಷ್ಟ? ಒಂದು ಚಿಟಿಕೆ ಅಷ್ಟು. ಇದನ್ನು ನಯವಾಗಿ ಕಟ್ಕೊಂಡು ಬರ್ತೇನೆ.
ಸ್ವಲ್ಪ ನೀರು ಹಾಕಿ ನಯವಾಗಿ ಕಡಿದ್ರೆ ಆಯಿತು. ಸ್ವಲ್ಪ ನೀರಲ್ಲ, ಬೇಕಾದಷ್ಟು ನೀರು ಹಾಕ್ಬೋದು ಕಡಿಯುವಾಗ. ನೋಡಿ ಮಸಾಲೆ ನಯವಾಗಿ ರುಬ್ಬಿಕೊಂಡು ಬಂದೆ. ಇದು ಬೆಂತ ನೋಡುವ. ಅಲಸಂಡೆ ಬೀಜ ಸರಿ ಬೆಂದಿದೆ ಅಮ್ಮ, ಬಿಸಿ ಉಂಟು ನೋಡಿ, ಸರಿ ಬೆಂದಿದೆ ನೋಡಿ. ಇದಕ್ಕೆ ಹಾಕುವ. ಇನ್ನು ಒಂದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಮಸಾಲೆ ಹಾಕುದಾ? ಆಮೇಲೆ ಮಸಾಲೆ ಹಾಕು. ಉಪ್ಪು ಸ್ವಲ್ಪ ಅಲಸಂಡೆ ಬೀಜಕ್ಕೆ ಸೇರಿಕೊಳ್ಳಿ. ನೋಡಿ ಸರಿ ಕುದಿ ಬರ್ತಾ ಉಂಟು. ಈಗ ಮಸಾಲೆ ಸೇರಿಸುವ. ದಪ್ಪ ಪದಾರ್ಥ ಸಹ ಮಾಡ್ಬೋದು. ನಾನು ಸ್ವಲ್ಪ ನೀರು ಮಾಡಿದೆ, ಅನ್ನಕ್ಕೆ ಸ್ವಲ್ಪ ಸಾರಿದ್ರೆ ಒಳ್ಳೆಯದಾಗ್ತದೆ, ಹಾಗೆ ನೀರು ಸಾರು ಮಾಡಿದೆ. ಎಷ್ಟು ಸಾಕು. ಕುದಿ ಬಂದರೆ ಆಯ್ತಾ ಸಾಂಬಾರು? ಸರಿ ಕುದಿ ಬಂದರೆ ಆಯಿತು. ಉಪ್ಪು ನೋಡಬೇಕು, ಉಪ್ಪು ಬೇಕಿದ್ರೆ ಹಾಕಬೇಕು. ಇದಕ್ಕೆ ಒಗ್ಗರಣೆ ಹಾಕ್ಬೋದು, ಬೆಳ್ಳುಳ್ಳಿದು ಒಳ್ಳೆಯದಾಗ್ತದೆ. ನಾನು ಕಡಿವಾಗಲೇ ಬೆಳ್ಳುಳ್ಳಿ ಹಾಕಿದ್ದೇನಲ್ಲ, ಹಾಗೆ ಒಗ್ಗರಣೆ ಹಾಕುವುದಿಲ್ಲ. ಉಪ್ಪು ಸ್ವಲ್ಪ ಕಡಿಮೆ ಉಂಟು, ಹಾಗೆ ಹಾಕುವ ಸ್ವಲ್ಪ ಉಪ್ಪು. ಕುದೀಲಿ ನೋಡಿ, ಸರಿ ಕುದಿ ಬರ್ತಾ ಉಂಟು. ಪದಾರ್ಥ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ನೋಡಿ ಗೈಸ್, ಚೀನಿಕಾಯಿ ಬಳ್ಳಿ ಸಾಂಬಾರು ರೆಡಿ ಆಯಿತು. ಈಗ ಮಧ್ಯಾಹ್ನ ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ ಅಮ್ಮ, ತಗೊಳ್ಳಿ. ಹೇಗೆ ಉಂಟು? ಟೇಸ್ಟ್ ಮಾಡಿ ಹೇಳಿ. ಒಳ್ಳೆಯದಾಗಿದೆ. ಬಾಯಿಗೆ ಅನ್ನ ಹಾಕುವಾಗಲೇ ನುಂಗಿ ಹೋಗ್ತದೆ. ಮತ್ತೆ ನೋಡಿ, ಮೊನ್ನೆ ನಾವು ಹಾಕಿದ್ವಿ ಮೆಣಸಿನ ಪುಡಿ, ಮೆಣಸಿನ ಬಜ್ಜಿ. ಇದು ತುಂಬ ಖಾರ ಇರ್ತದೆ. ಇದಕ್ಕೆ ಈ ಬಿಂಬಳಿ ರಸ ಹಾಕಿ ಇದರ ಖಾರ ತೆಗೆದು ಬಜ್ಜಿ ಮಾಡಿದ್ದು. ಇವತ್ತು ಖಾರ ಉಂಟಾ? ಸ್ವಲ್ಪ ಕೂಡ ಇಲ್ಲ, ಸೂಪರ್ ಉಂಟು. ಮತ್ತೆ ಒಳ್ಳೆಯದಾಗ್ತದೆ. ಈ ಪದಾರ್ಥಕ್ಕೆ ಒಂದೊಂದು ತುಂಡು ಮೆಣಸಿನಕಾಯಿ ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕಾದರೂ ಮಾಡಿ ತಿನ್ಬೋದು ಬಜ್ಜಿಯನ್ನು. ಸಾಂಬಾರಂತೂ ಸೂಪರ್ ಆಗಿದೆ ಅಂತೆ. ನನಗೆ ನೋಡಿ ಇದರಲ್ಲಿ ಇದು ತುಂಬ ಇಷ್ಟ. ಕಾಣ್ತದ ಹೇಗೆ ಆಗಿದೆ? ಬಲನೇ ಇಲ್ಲ ಅದಕ್ಕೆ. ಇದು ಎಂತ ಕೈ ಅಲ್ಲ, ಬಳ್ಳಿಯಲ್ಲಿ ಇದು ಕೈ. ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು. ಬಾಯ್.